ಬಾರಿಯ ರಾಮ ಹನುಮ ಚಿಂತನೆಗೆ ತಮಗೆಲ್ಲ ಮತ್ತೆ ಹಾರ್ದ ಸ್ವಾಗತದೊಂದಿಗೆ ಹೊರಗೆ ಇದರ ಅದ್ದೂರಿಯಾದ ಪ್ರಚಾರ ಇರಲಿಕ್ಕಾಗಿ ಇಲ್ಲಿ ಬಂದು ಕೇಳುವ ಯೋಗ ಬಹಳ ಜನರಿಗೆ ಕಮ್ಮಿ ಆಗ್ತದೆ. ಆದರೆ ನಾನು ಇಲ್ಲಿ ಕೊಟ್ಟರೇನೆ ಅದಷ್ಟು ಅದ್ದೂರಿಯಾಗಿ ಅಷ್ಟು ಸುಂದರವಾಗಿ ಹೊರಗೆ ಮೂಡಲಿದೆ. ಹಾಗಾಗಿ ನನಗಂತೂ ಇದು ಬೇಕಾಗಿದೆ. ಬೇರೆಡೆ ನಾನು ಇದನ್ನೇ ಕೊಡುವುದು ಕೇಳಿದರೆ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಸ್ಕ್ರೀನ್ ವ್ಯವಸ್ಥೆ. ಹಾಗಾಗಿ ಶ್ರೀಪಾದರು ಮಾಡಿಕೊಂಡದ್ದನ್ನು ಉಪಯೋಗಿಸಿಕೊಂಡ್ರೆ ಅಡುಗೆ ಕೋಣೆ ಹೇಗಿದ್ದರೂ ಊಟ ಮಾಡೋರು ಮತ್ತು ಗೋಜಲಿ ಊಟ ಮಾಡ್ತಾರಲ್ಲ, ಆಗ ಒಂದು ಪ್ರತ್ಯೇಕ ಇರ್ತದೆ. ಹಾಗೆ ನಮ್ಮದಿದು ಅಡುಗೆ ಶಾಲೆ ಇದ್ದಾಗೆ. ಇಷ್ಟೆಲ್ಲ ನಾವು ರಾಮನ ಬಗ್ಗೆ ಯೋಚನೆ ಮಾಡಿದರೆ ಒಂದೆಡೆ ರಾಮ ಬಹಳ ಕಠೋರವಾಗಿ ಕಾಣ್ತಾನೆ ನಮಗೆ. ನಾನು ಮೊನ್ನೆ ರಾಮನವಮಿಗೆ ಪುತ್ತಿಗೆ ಹೋದಾಗಿದ್ದನ್ನು ಎತ್ತಿಕೊಂಡಿದ್ದೆ ಮಾತನ್ನು. ರಾಮನೇಕೆ ಸಮುದ್ರಕ್ಕೆ ಹೊಡೆತ ಕೊಟ್ಟ? ಕದ್ದವನು ರಾವಣ, ಪೆಟ್ಟು ತಿಂದವನು ಸಮುದ್ರ. ಇದು ಯಾಕೆ ಹಾಗಾಯಿತು? ಯಾರೋ ಅನ್ಯಾಯ ಮಾಡುವುದು, ಊರಿನವರಿಗೆಲ್ಲ ಹೊಡೆತ ಬೀಳುವುದು. ಕೆಲವೊಮ್ಮೆ ಶಾಲೆಯಲ್ಲಿ ಹಾಗೆ ಇರ್ತದೆ, ಅಧ್ಯಾಪಕರು ಬಂದು ಏನೋ ಹೆಚ್ಚು ಕಡಿಮೆ ಆಗಿದ್ದರೆ ಎಲ್ಲರಿಗೂ ಎದ್ದು ನಿಲ್ಲಿ ಹೇಳಿ ಒಂದೊಂದು ಬೆತ್ತದಲ್ಲಿ ಹೊಡಿಲಿಕ್ಕುಂಟು, ಮತ್ತೆ ವಿಚಾರಣೆ. ಹಾಗೆ ದಶಾನನೋ ಹರತ್ಸೀತ ಬಂಧನಂತು ಮಹೋದ ದೇಹೆ, ಕಲ್ಲೊತ್ತಾಗಿದ್ದು ಸಮುದ್ರಕ್ಕೆ, ಕದ್ದೊಯ್ದವ ರಾವಣ. ಅಂದರೆ ಸಿಟ್ಟು ಹೇಗಿರ್ತದೆ ಅಂತ. ಹಾಗಾಗಿ ರಾಮ ಬಹಳಷ್ಟು ನಿರ್ದಯಿ ಅಂತ ಅನಿಸ್ತದೆ. ಸಮುದ್ರ ನಿಗ್ರಹ ಮಾಡಿದ ಹಾಗೆ ಹೀಗೆ ಅಂತ ಹೇಳಿಕೊಂಡಾಗ ಎಷ್ಟು ಚೆನ್ನಾಗಿದೆ ಅಂದರೆ, ಲಕ್ಷ್ಮಣ ಹತ್ರ ಹೇಳ್ತಾನೆ, ಮಾನ ಸೌಮಿತ್ರೆ ಎಂದು. ನಾನು ಬಿಲ್ಲು ತಾರ ಅಂದರೆ ಯಾವತ್ತು ಬಿಲ್ಲು ಹೊತ್ಕೊಂಡು ಇರುವುದಿಲ್ಲ ಎನ್ನುವುದು ಸತ್ಯ. ಎಲ್ಲ ಗಂಟು ಮುಟ್ಟೆ ಕಟ್ಟಿ ಅವನು ಇಟ್ಕೊಳ್ಳೋದು. ಹಾಗೆ ಮಾನಯ ಸೌಮಿತ್ರೆ ಹೇಳ್ತಾನೆ, ನನಗಿವತ್ತು ಹೊಡಿಲಿಕ್ಕುಂಟು, ಹಾಗಾಗಿ ಬತ್ತಳಿಕೆಯನ್ನು ಕಟ್ಟಿಕೊಳ್ಳುವುದಿಲ್ಲ. ಶರಾಂಶ ಅಶೀವಿಶೋಪಮಾನ, ಅದನ್ನು ತರಬೇಕು, ನೀನು ಬಾಣಗಳನ್ನು ತರಬೇಕು. ಒಂದು ಬಾಣದಲ್ಲಿ ಅಲ್ಲ, ಒಮ್ಮೆಲೆ ಒಂದು ಹಿಡಿ ಬಾಣ ಬಿಡಲಿಕ್ಕೆ ಸುಮಾರು ಬಾಣಗಳನ್ನತ ಬಿಲ್ಲುತ್ತ. ಇವತ್ತು ಸಮುದ್ರವನ್ನು ನಾನು ಬದಿಗೆ ತರಿಸುವುದಲ್ಲ, ನೀರೇ ಇಲ್ಲ ಮಾಡ್ತೇನೆ. ಸಮುದ್ರಂ ಶೋಷಯಿಷ್ಯ, ನಾನು ಸಾಮರ್ಥ್ಯ ನೋಡಿ ಎಷ್ಟು ಅಂತ. ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ ಅಂತ. ಮತ್ತು ಹಾರುವುದೆಲ್ಲ ಬೇಡ, ಇನ್ನು ಪದ್ಭ್ಯಾಮ್ಯ ಅಂತೂ ಪ್ಲವಂಗಮ ಅಂತ ಹೇಳುವುದು. ಪ್ಲವಂಗಮ ಅಂದರೆ ಹಾರುವವುಗಳು ಅಂತ. ಹಾರುಗವುಗಳು ಇವತ್ತು ನಡ್ಕೊಂಡು ಹೋಗಲಿ ಅಂತ. ಅಂದರೆ ರಾಮಾಯಣ ಕಾಲದಲ್ಲಿ ಮಂಗಗಳು ಎರಡು ಕಾಲಲ್ಲಿ ನಡೀತಿದ್ದವು ಎನ್ನುವುದನ್ನು ಸ್ಪಷ್ಟಪಡಿಸ್ತಾರೆ. ನಮ್ಮ ವಿಕಾಸವಾದ ಸಾಯ್ತದೆ. ಆಗ ಮೊದಲೆಲ್ಲ 4 ಕಾಲಲ್ಲಿ ಹೋಗ್ತಾ ಇದ್ದವು, ಮತ್ತು ಸ್ವಲ್ಪಕ್ಕೆ ಬ್ಯಾಲೆನ್ಸ್ ಮಾಡಿ 2 ಕಾಲಲ್ಲಿ ಬಂದವು. ಕೊನೆಗೀಗ ನಾವು ಬಂದರು ಹೋಗಿ ಬಂದವು. ಈಗ ನಾವು ಮಂಗಗಳಾಗಲಿಲ್ಲ, ಮನುಷ್ಯರಾದೆವು ಅಂತೆಲ್ಲ ಹೇಳಿಕೊಳ್ತಾರೆ. ಮನುಷ್ಯರಾಗಿ 2 ಕಾಲಲ್ಲಿ ಕೈ ಮೇಲೆ ಮಾಡಿಕೊಂಡು ಹೋದರು ಅಂತ. ರಾಮ ಹೇಳ್ತಾನೆ, ಪದ್ಭ್ಯಾಮ್ಯ ಅಂತ ಪ್ಲವಂಗಮ ಅಂತ. ಕಾಲೆರಡರಲ್ಲಿ ಮಂಗಗಳು ಹೋಗಲಿ ಅಂತ. ಅಂದರೆ ಆ ಕಾಲದಲ್ಲೇ ನಡ್ಕೊಂಡು ಹೋಗುವುದನ್ನು, ಕೋಟಿ ವರ್ಷದ ಹಿಂದಿನ ಕಥೆಯಲ್ಲಿಯೇ ಮಂಗಗಳಿಗೊಂದು ನಡೆಯುವ ಕತೆ ಹೇಳಿಕೊಡುವ ಕತೆ ಉಂಟು. ಭಾಳ ಚೆನ್ನಾಗಿ ರಾಮನ ಒಂದು ವಿಚಿತ್ರವಾದ ಪ್ರವೃತ್ತಿ, ನಿರ್ದಯವಾದ ಪ್ರವೃತ್ತಿ. ದೊಡ್ಡವರ ವ್ಯಕ್ತಿತ್ವ ಅರ್ಥ ಆಗುವುದಿಲ್ಲ ಹೇಳೋದಕ್ಕೆ. ಏನು ಮಾಡದ ಸಮುದ್ರಕ್ಕೆ ನಾನು ನಿಲ್ಲ ಮಾಡುತ್ತೇನೆ ಅಂತ ಹೇಳಬೇಕಾದ್ರೆ ಎಷ್ಟು ಪೌರುಷ ಇರಬೇಡ ಅಂತ ಕಂಡರೆ ಕೂಡಲೇ ನಾನು ರಾಮನನ್ನು ಎಷ್ಟು ಉದಾರ ಅಂತ ಹೇಳಿ ಹೊರಟಿದ್ದೆ. ಅವನ ಉದಾರತೆ ನೋಡಿ ಹೇಗಿದೆ ಅಂತ. ಅತ್ತ ರಾವಣ ಸತ್ತಿದ್ದಾನೆ, ವಿಭೀಷಣ ನಿನಗಿದೋ ಲಂಕೆಯ ಸಮರ್ಪಣೆ ಅಂತಾನೆ. ಆಗ ರಾಮ ಹೇಳುತ್ತಾನೆ, ಮೊದಲು ಅಣ್ಣನ ಸೇವೆ ಆಗಲಿ ಅಂದ. ಯಾರು ಅಂತಾನವ? ಅದೇ ರಾವಣ, ನಿನ್ನ ಅಣ್ಣ. ಲೋಕಕಂಟಕನಿದ್ದಾನೆ, ಪ್ರಭುವಿಗೆ ಅನ್ಯಾಯ ಮಾಡಿದ್ದಾನೆ, ನಾವೆಲ್ಲ ಹೇಳಿಕೊಂಡ್ರೂ ಸೀತೆಯನ್ನು ಒಪ್ಪಿಸಲಿಲ್ಲ ಅಂತ ಕ್ರೂರನಿಗೆ ನಾವು ಏನು ಸಹ ಮಾಡುವುದಿಲ್ಲ ಅಂತ. ಆಗ ರಾಮ ಹೇಳ್ತಾನೆ, ಮರಣ ಅಂತಾನಿ ವೈರಾಣಿ ನಿವೃತ್ತನ್ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ಮಮಾಪ್ಯೇಷ ಯಥಾಥವ. ವಾಲ್ಮೀಕಿಯ ಕೆಲವು ಮಾತುಗಳು. ನಿನಗೆ ಹೇಗೆ ಅಣ್ಣನೋ ಮಾನ್ಯನೋ ನನಗೂ ಹಾಗೆ. ವೈರಿ ಆದರೇನು? ವೈರ ಇರುವುದು ಸಾಯುವವರೆಗೆ ಮಾತ್ರ. ಮತ್ತೆ ಅದರಲ್ಲಿ ಹೆಣದ ಜೊತೆಯಲ್ಲಿ ಹೋರಾಟ ಮಾಡಲಿಕ್ಕಿಲ್ಲ. ಆಗ ಅವನಿಲ್ಲ. ಅಲ್ಲಿ ಮಾಡಬೇಕಾದ ಸಂಸ್ಕಾರಗಳು ಶಾಸ್ತ್ರೀಯವಾದದ್ದು ದೇಹಕ್ಕೆ, ಜೀವನಿಗಲ್ಲ. ಹಾಗಾಗಿ ಅದನ್ನು ನಡೆಸಿಕೊಡಬೇಕಾದ ಯೋಗ್ಯತೆ ಅದು ನಿನಗಿರು, ಮಾಡಲೇಬೇಕಾದವ ನೀನು, ಮಾಡಿಕೋ ಅಂತ ಹೇಳಿ ಹೇಗೆ ಅನಾಥವಾದ ಜಟಾಯುವಿಗೆ ಮಾಡಿದ್ದಾನೆ ರಾಮ. ಅಂದರೆ ಯೋಚನೆ ಮಾಡಬೇಕಾದ. ತನಗಾಗಿ ಹೋರಾಟ ಮಾಡಿದ ರಾವಣನಲ್ಲಿ
ಜೀವನ್ಮರಣದ ಪರಿಸ್ಥಿತಿಯಲ್ಲಿ ಕೂತ ಜಟಾಯು ರಾಮದನ್ನು ಕೈಯಲ್ಲಿ ಹಿಡಿದು ಸಂಸ್ಕಾರ ಮಾಡುತ್ತಾನೆ. ಯೋಚನೆ ಮಾಡಬೇಕಾದ ಪ್ರಾಣಿಗಳಿಗೆ ಸಂಸ್ಕಾರ ಇರ್ತದೆ, ಮನುಷ್ಯ ಮಾಡಲಿಕ್ಕೆ ಬರ್ತದೆ ಅನ್ನುವುದನ್ನು ರಾಮನೇ ತೋರಿಸಿಕೊಟ್ಟ ರೀತಿ ಅದು. ಏನೂ ಅಲ್ಲ ಅವನಿಗೆ. ಜಟಾಯು ಒಂದು ದೃಷ್ಟಿಯಿಂದ ಅವನ ಅಪ್ಪನ ಫ್ರೆಂಡು ಅಂತ ಮಾತು ಬರ್ತದೆ. ಜಟಾಯು ದಶರಥನ ಮಿತ್ರ ಅಂತ. ಹಾಗಾಗಿ ಮಿತ್ರರಿಗೆ ಮಾಡಬೇಕಾದ್ದು ಇವನು ಎನ್ನುವ ನೆಲೆಯಲ್ಲಿ ಮಾಡಿಕೊಟ್ಟ ರೀತಿ ಇದು ನನಗೆ ತುಂಬ ಇಷ್ಟ ಆಗಿ ಜಟೆ ಹೊತ್ತ ರಾಮನ ಲಕ್ಷ್ಮಣನ ಚಿತ್ರದೊಂದಿಗೆ ಜಟಾಯುವಿಗೆ ಅವನು ಮಾಡುವ ವಿಶೇಷ ಸಂಸ್ಕಾರಗಳ ಪಿಕ್ಚರನ್ನು ನಾನು ನನ್ನ ಮಂತ್ರರಾಮಾಯಣಕ್ಕೆ ಆವತ್ತೇ ಹಾಕಿದ್ದೇನೆ. ಬಹಳ ಹಿಂದೆ 10-20